ಇಲ್ಲಿ ಎಕ್ಸ್ಪೀರಿಯನ್ಸು ಎಷ್ಟಾಗಿದೆಯೋ ಗೊತ್ತಿಲ್ಲ ನಮಗೆ, ಆದರೆ ನಮ್ಮ ಮನಸ್ಸು ಇನ್ಫಾರ್ಮೇಷನ್ ತೊಗೊಂಡಿರುತ್ತೆ. ವಿ ಆರ್ ಆಲ್ ಇನ್ಫಾರ್ಮೇಷನ್ ಓರಿಯೆಂಟೆಡ್ ಪೀಪಲ್. ತುಂಬ ನಾಲೆಜ್ ಬೇಕು ನಮಗೆ, ತುಂಬ ಇನ್ಫಾರ್ಮೇಷನ್ ಬೇಕು. ಅದನ್ನೇ ಅಲ್ಟಿಮೇಟ್ ಅಂತ ತಿಳ್ಕೊಂಡಿರ್ತಾರೆ. ದ ನಾಲೆಜ್ ಇಟ್ ಸೆಲ್ಫ್ ಈಸ್ ಅಲ್ಟಿಮೇಟ್. ಹಾಗೆ ತಾನೇ ನಮ್ಗೆ ಹೇಳ್ಕೊಡೋದು. ಸ್ಟಡೀಸಲ್ಲಿ ಏನು ಹೇಳ್ಕೊಡೋದು, ನಿನಗೆ ಈ ಸೂತ್ರ ಗೊತ್ತಾದರೆ, ಈ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ ಗೊತ್ತಾದರೆ ಯು ಆರ್ ಜೀನಿಯಸ್. ನಮ್ಮ ಪಠ್ಯಪುಸ್ತಕದಲ್ಲಿ ಏನಿದೆ? ಇನ್ಫಾರ್ಮೇಷನ್ ಇದೆ. ಆ ಇನ್ಫಾರ್ಮೇಷನ್ ನೆನ್ಪಿಟ್ಕೊಳ್ಳೋದು, ನಂತರ ಪ್ರೊಡ್ಯೂಸ್ ಮಾಡೋದು. ಪ್ರೊಡ್ಯೂಸ್ ಮಾಡಿದ್ರೆ ಏನಾಯ್ತು? ಕೊಡಲಿಲ್ಲ ನಿಮಗೆ ಸರ್ಟಿಫಿಕೇಟು. ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ, ಗುರುಜಿ ಐ ವಾಂಟ್ ಟು ಅಟೆಂಡ್ ಯುವರ್ ಮೆಡಿಟೇಷನ್, ಯು ಕಮ್, ಡು ಯು ಗಿವ್ ಸರ್ಟಿಫಿಕೇಶನ್? ನಾನು ಮೆಡಿಟೇಟರ್ ಆಗಿದ್ದೀನಿ ಅಂತ ಸರ್ಟಿಫಿಕೇಶನ್ ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಆ ನಿಜ ಅನ್ನೋದನ್ನೇ ಕನ್ಫ್ಯೂಸ್ ಆಗಿಬಿಟ್ಟಿದೆ ನಮಗೆ. ವಾಟ್ ಈಸ್ ಟ್ರೂತ್ ಅನ್ನೋದೇ. ಡು ಯು ಅಗ್ರಿ ವಿತ್ ದಿಸ್? ನಾ ಏನು ಹೇಳ್ತಾ ಇದ್ದೀನಿ ಅಂದರೆ, ವಾಟ್ ಈಸ್ ಯುವರ್ ಬಿಲೀಫ್, ಹೌ ಇಟ್ ಶುಡ್ ಬಿ. ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ಕನೆಕ್ಟೆಡ್ ಟು ಐ ನೋ. ಏನದು? ಐ ನೋ. ತುಂಬ ಸಾರಿ ಫೋನ್ ಮಾಡಿರ್ತಾರೆ, ಗುರುಜಿ ತುಂಬ ಸಮಸ್ಯೆ ಇದೆ, ಐ ನೀಡ್ ಎನ್ ಆನ್ಸರ್, ಮೆಡಿಟೇಷನ್ ಮಾಡಪ್ಪ. ಅದು ಗೊತ್ತಿದೆ ಗುರುಜಿ, ಬೇರೆ ಏನಾದ್ರು ಹೇಳಿ, ಬೇರೆ ಏನಾದ್ರು ಹೇಳಿ. ಐ ನೋ. ಅಲ್ಲ, ಮೆಡಿಟೇಷನ್ನೇ ಮಾಡಬೇಕಾ? ಅದು ನನಗೆ ಗೊತ್ತಿದೆ ಗುರುಜಿ, ಪ್ಲೀಸ್ ಟೆಲ್ ಮಿ ಸಮಥಿಂಗ್ ಎಲ್ಸ್. ಈ ಐ ನೋ ಅಲ್ಲಿ ಸಿಗಾಕೊಂಡಿದ್ದೀವಿ. ಎಸ್ ಆರ್ ಎಸ್. ನಮಗಿಂತ ಈಗ ಯಾರು ಮಾತಾಡ್ತಿರ್ತಾರೆ, ಸುಮ್ಮನೆ ಅಬ್ಸರ್ವ್ ಮಾಡಿ. ಯಾವುದೋ ಒಂದು ಪಬ್ಲಿಕ್ ಗ್ಯಾದರಿಂಗಲ್ಲಿ, ಅದು ಎಲ್ಲೇ ಇರ್ಬೋದು, ಮೆಡಿಟೇಷನ್ ಇರ್ಬೋದು ಅಥವಾ ಮದುವೆ ಇರ್ಬೋದು, ಯಾರು ಒಬ್ಬರು ಮಾತಾಡ್ತಿರ್ಬೇಕಾದ್ರೆ, ನನಗೂ ಗೊತ್ತು ಕಣೋ ನೀನು ಮಾತಾಡ್ತಾ ಇರೋದು, ಇವನ್ ಐ ನೋ ದಟ್, ಇವನ್ ಐ ನೋ ದಟ್. ದಿಸ್ ಐ ನೋ ಈಸ್ ಸ್ಪಾಯ್ಲಿಂಗ್ ದಿಸ್ ಬಿಲೀಫ್. ಈ ಐ ನೋ ಅನ್ನೋದು ಇದೆಯಲ್ಲ, ಐ ನೋ, ನನಗೆ ಗೊತ್ತಿದೆ ಅನ್ನೋದು ಇದೆಯಲ್ಲ, ಅದು ನಮ್ಮ ಬಿಲೀಫ್ ಸಿಸ್ಟಮನ್ನೇ ಸ್ಪಾಯ್ಲ್ ಮಾಡ್ತಾ ಇದೆ, ಮುಂದುವರೆ ಬಿಡ್ತಾ ಇಲ್ಲ. ಎಲ್ಲ ಏನಂದ್ರೆ ಐ ನೋ ಯಾರ್. ಬಾರೋ ಇಲ್ಲಿ ಕ್ಲಾಸ್ ಇದೆ, ಐ ನೋ ಆಲ್ ದ ಥಿಂಗ್ಸ್ ವಾಟ್ ಗುರುಜಿ ಇಸ್ ರಿಟನ್ ದೇರ್, ಐ ನೋ, ಐ ನೀಡ್ ನಾಟ್ ಕಮ್, ಐ ನೋ. ದಟ್ ಮೀನ್ಸ್ ಸಮ್ವೇರ್ ವಿ ಆರ್ ಕನೆಕ್ಟೆಡ್. ವಾಟ್ ಈಸ್ ದಟ್? ಐ ನೋ. ಈ ಐ ನೋ ಎಲ್ಲಿ ತನಕ ನಿಮಗೆ ಡಿಫೆಕ್ಟ್ ಮಾಡುತ್ತೆ ಅಂತ ಯೋಚನೆ ಮಾಡಿ. ಎಷ್ಟೋ ಸಾರಿ ನೀವು ಕೆಲವ್ರ ಜೊತೆ ಮಾತಾಡೋದಕ್ಕೆ, ಮಿಂಗಲ್ ಆಗ್ಲಿಕ್ಕೆ, ಕೆಲವೊಂದ್ಸರಿ ಅವ್ರ ಜೊತೆಗೆ ಮುಕ್ತವಾಗಿ ಸಂವಾದ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಹೇಳ್ತಾರೆ ಐ ನೋ ದಟ್. ಯಾಕಿದೆ ನಾನು ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳಿದೆ ಅಂತ ಹೇಳಿದ್ರೆ, ದಿಸ್ ವರ್ಕ್ಶಾಪ್ ಈಸ್ ನಾಟ್ ಅಬೌಟ್ ಐ ನೋ. This is not about I know. I know, you know what is I know? I know is just an information. It's coming out of your ego. Mind ಹಾಕೋದು. I know ಅನ್ನೋದು ಒಂದು ಇನ್ಫಾರ್ಮೇಶನ್. ನೀವೇನಾದರೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ಅನ್ನು ನೀವು ಫಾಲೋ ಮಾಡಬೇಕು. ಆ ಪ್ರಾಸೆಸ್ ಬರ್ಕೊಳ್ಳಿ, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಆ ಪ್ರಾಸೆಸ್. ದಟ್ ಪ್ರಾಸೆಸ್ ಈಸ್ ನೋಯಿಂಗ್. ದಟ್ ಪ್ರಾಸೆಸ್ ಈಸ್ ನೋಯಿಂಗ್, ದೆನ್ ಲರ್ನಿಂಗ್, ದೆನ್ understanding, then implementing, then experiencing. When it comes to experience ಬಂದಾದ ಮೇಲೆ, is it ultimate? No. Actually, experience ಬಂದ್ಮೇಲೆ ನೀವು ರಿಸಲ್ಟ್ ನೋಡ್ತೀರಾ. ರಿಸಲ್ಟ್ ಅಲ್ಲಿ ನಿಮಗೇನಾದರೂ ಹ್ಯಾಪಿನೆಸ್ ಸಿಗಲಿಲ್ಲ ಅಂತ ಹೇಳಿದರೆ, ಇಫ್ ಯುವರ್ ಹಾರ್ಟ್ ಸೇಸ್ ಐ ನೀಡ್ ಮೋರ್ ಅಂತ ಹೇಳಿದರೆ, ಇನ್ನು ನನಗೆ ಬೇಕು ಅಂತ ಹೇಳಿದರೆ ಏನ್ ಮಾಡ್ಬೇಕು ನಾನು? ಅಗೇನ್ ರೀಟ್ರೈನ್, ರೀಟ್ಯೂನ್, ರೀಡಿಫೈನ್. ಏನ್ ಮಾಡ್ಬೇಕು? ಮತ್ತೆ ರೀಟ್ರೈನ್, ರೀಟ್ಯೂನ್, ರೀಡಿಫೈನ್. ಏನಿದೆ ಅರ್ಥ? ಮತ್ತೆ ಅದನ್ನ ನಾನೇನ್ ಕಲ್ತಿದ್ದೀನಿ ಅದನ್ನ ಸರಿ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಲೈಫಿಗೆ ಅಪ್ಲೈ ಆಗುತ್ತೆ. ನಮಗೆ ಕೆಲವೊಂದು ರಿಸಲ್ಟ್ ಬರ್ತಾ ಇರಲ್ವಲ್ಲ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಐ ಆಮ್ ನಾಟ್ ಗೆಟಿಂಗ್ ದ ರಿಸಲ್ಟ್ ದ ವೇ ಐ ವಾಂಟ್, ನನಗೆ ಹೇಗೆ ಬೇಕೋ ಅದು ಬರ್ತಾ ಇಲ್ಲ. ಅವಾಗ ಏನು ಮಾಡ್ಬೇಕು ನಾನು? ಐ ನೀಡ್ ಟು ವರ್ಕ್ ವಿತ್ ದ ರೀಟ್ರೈನಿಂಗ್, ರೀಡಿಫೈನಿಂಗ್. ನಾನು ಮತ್ತೆ ಏನು ಮಾಡಬೇಕು? ಅದನ್ನ ಹೊಸದಾಗಿ ಕಲಿಸಬೇಕು. ಅದಕ್ಕೆ ನಾವು ಬಂದಿರಬೇಕು. ವಾಟ್ ಈಸ್ ದ ಮೋಟೋ ಹಿಯರ್? ಅಗೇನ್ ರೀಟ್ರೈನಿಂಗ್. ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ ಈಗ? ಮತ್ತೆ ಏನಾದರೂ ಸರಿ ಮಾಡೋಕ್ಕಾಗತ್ತಾ? ಸಮಥಿಂಗ್ ಐ ಕ್ಯಾನ್ ಚೇಂಜ್. ಏನಾದರೂ ಐಡೆಂಟಿಫೈ ಮಾಡ್ಬೋದಾ ನಾನು? ಎಲ್ಲರೂ ನನಗೆ ಒಂದು
ಲಿಂಕ್ ಸಿಗತ್ತಾ, ಥ್ರೆಡ್ ಸಿಗತ್ತಾ, ಕನೆಕ್ಟ್ ಆಗತ್ತಾ, ಅದಕ್ಕೆ ಬಂದಿದ್ದೀವಿ ಅಷ್ಟೇ. ಇಲ್ಲಿ ಬಂದು ಹೊರಗೆ ಹೋಗ್ಬೇಕಾದ್ರೆ ಬುದ್ಧ ಹೊರಗೆ ಬಂದ್ಬಿಟ್ನಪ್ಪ ಅಂತ ಅನ್ಕೋಬೇಡಿ, ಹಾಗೇನಿಲ್ಲ. ಯು ವಿಲ್ ಗೆಟ್ ಎನ್ ಐಡಿಯಾ, ನಿಮ್ಮ ಒಳಗಡೆ ಒಂದು ಐಡಿಯಾ ಬರುತ್ತೆ. ಹೌ ಐ ಕ್ಯಾನ್ ಡೂ ಲಿಟಲ್ ಬೆಟರ್ ದೆನ್ ಬಿಫೋರ್. ಮೊದಲಿಗಿಂತ ಚೂರು, ನಾನು ಯಾಕೆ ಹೇಳಿ ಚೂರೇ ಹೇಳ್ತಾ ಇರೋದು, ದಿಸ್ ಇಸ್ ನಥಿಂಗ್ ಕಾಲ್ಡ್ 100%. ಯಾಕಂದರೆ 10th ನೀವು 100% ತೆಗೆದ್ರೆ ರ್ಯಾಂಕ್ ಆಗುತ್ತೆ. PUC ಬಂದ ಫೇಲ್ ಆದರೆ ವಾಟ್ ಇಸ್ ಇಟ್? ಫೇಲ್ ಅದು. ಅಲ್ಲಿ ನೀನು 100%, ಇಲ್ಲಿ ಇಲ್ಲ. ಹಾಗಾಗಿ 100% ಲೈಫ್ ಲಾಂಗ್ ಹಾಗೆ ಅಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಐಲ್ ಕಮ್ ಬ್ಯಾಕ್, ಸಮ್ಟೈಮ್ಸ್ ಐಲ್ ಗೋ ಅಪ್, ಹೋಗ್ತಾನೆ ಇರುತ್ತೆ. ಸೊ ದಿಸ್ ಇಸ್ ವೇರ್ ವಿ ನೀಡ್ ಟು ವರ್ಕ್. ಆರ್ ಯು ವಿತ್ ಮೀ? ಕರೆಕ್ಟ್ ತಾನೆ? ಸೊ ಐ ನೋ ಇಂದ ಎಲ್ಲಿಗೆ ಬರ್ಬೇಕು ನಾವು? ಸ್ವಲ್ಪ ಶಿಫ್ಟ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಎಂಟಿ ಮಾಡ್ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟ್ ಆಗಿ. ಏನು ಹೇಳ್ತಾ ಇದ್ದೀನಿ? ಐ ಆಮ್ ಟೆಲಿಂಗ್ ಯು, ಎಂಟಿ ಯುವರ್ ಮೈಂಡ್. ರಿಲ್ಯಾಕ್ಸ್ ಆಗಿರಿ, ಖುಷಿಯಾಗಿರಿ. ಚಪ್ಪಾಳೆ ಜಂಬೇಕಲ್ಲ, ಚೆನ್ನಾಗಿ ತಟ್ಟಿ. ಈಗ ಏನಾಯ್ತು ಕೈಯೆಲ್ಲ? ಎಕ್ಸ್ಪೀರಿಯನ್ಸ್ ತಾನೆ? ಎಸ್ ಆರ್ ಎಸ್. ನಾವು ಟೆಲ್ ಮಿ ವಾಟ್ ಈಸ್ ಎಕ್ಸ್ಪೀರಿಯನ್ಸ್?